ನಮಸ್ಕಾರ ಸ್ನೇಹಿತರೆ, ಸ್ಟಾಕ್ ಅಂಡ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹೇಗೆ ಶುರು ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ರು, ಯಾಕೆ ಸ್ಟಾಕ್ ಮಾರ್ಕೆಟ್ ಕ್ರಿಯೇಟ್ ಮಾಡಿದ್ರು. ಇವತ್ತು ನಾವು 150 ವರ್ಷ ಹಿಂದೆ ಜರ್ನಿ ಮಾಡೋಣ. ಫ್ರೆಂಡ್ಸ್, 1875 ಮುಂಚೆ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ಇರಲಿಲ್ಲ. ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಅವನಿಗೆ ಇದ್ದಿದ್ದು 2 ಆಪ್ಷನ್ ಮಾತ್ರ. ಒಂದು ಓನ್ ಸೇವಿಂಗ್ಸ್, ಇಲ್ಲಾಂದ್ರೆ ರಿಲೇಟಿವ್ಸ್ ಅಥವಾ ಮನಿ ಲೆಂಡರ್ಸ್ ಹತ್ರ ಲೋನ್ ತಗೊಳ್ಳೋದು. ಸೊ ದೊಡ್ಡ ಬಿಸ್ನೆಸ್ ಬಿಲ್ಡ್ ಮಾಡೋದು ತುಂಬಾ ಕಷ್ಟ ಇತ್ತು. ಗ್ರೋ ಆಗಬೇಕು ಅಂದ್ರೆ ದುಡ್ಡು ಬೇಕು, ಆದ್ರೆ ದುಡ್ಡು ಸಿಗೋದು ಈಸಿ ಇರಲಿಲ್ಲ. ಫ್ರೆಂಡ್ಸ್, 1861ರಲ್ಲಿ ಅಮೆರಿಕ ಸಿವಿಲ್ ವಾರ್ ಸ್ಟಾರ್ಟ್ ಆಯಿತು. ಅಮೆರಿಕ ಕಾಟನ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆಯಿತು. ಬ್ರಿಟನ್ಗೆ ಕಾಟನ್ ಬೇಕಿತ್ತು. ಆಗ ಬ್ರಿಟನ್ ಇಂಡಿಯಾದಿಂದ ಕಾಟನ್ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಇಂಡಿಯನ್ ಟ್ರೇಡರ್ಸ್ ತುಂಬಾ ಪ್ರಾಫಿಟ್ ಮಾಡಿದ್ರು. ಆಗ ಜನರು ಯೋಚನೆ ಮಾಡಿದ್ರು, ಇವ್ರ ಬಿಸ್ನೆಸ್ ಅಲ್ಲಿ ನಾವು ಕೂಡ ಮನಿ ಇನ್ವೆಸ್ಟ್ ಮಾಡಬಹುದಾ. ಆದ್ರೆ ಶೇರ್ ಬೈ ಮಾಡಕ್ಕೆ ಯಾವುದೋ ಅಫಿಷಿಯಲ್ ಪ್ಲೇಸ್ ಇರಲಿಲ್ಲ. 1875ರಲ್ಲಿ ಮುಂಬೈನ ದಲಾಲ್ ಸ್ಟ್ರೀಟ್ ಅಲ್ಲಿ ಸುಮಾರು 300 ಟ್ರೇಡರ್ಸ್ ಒಂದು ದೊಡ್ಡ ಆಲದ ಮರದ ಕೆಳಗೆ ಮೀಟ್ ಆಗ್ತಿದ್ರು. ಅವರು ಅಲ್ಲಿ ಶೇರ್ಸ್ ಬೈ ಮತ್ತು ಸೆಲ್ ಮಾಡ್ತಿದ್ರು. ಆಫೀಸ್ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಮರದ ಕೆಳಗೆ ಬಿಸ್ನೆಸ್ ನಡೀತಿತ್ತು. ಇದೇ ಗ್ರೂಪ್ ಮುಂದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ BSE ಆಯ್ತು. ಯಾರು ಇಮ್ಯಾಜಿನ್ ಮಾಡಿರ್ಲಿಲ್ಲ ಮರದ ಕೆಳಗಡೆ ಶುರುವಾದ ಮಾರ್ಕೆಟ್ ಒಂದು ದಿನ ವರ್ಲ್ಡ್ ಫೇಮಸ್ ಸ್ಟಾಕ್ ಎಕ್ಸ್ಚೇಂಜ್ ಆಗುತ್ತೆ ಅಂತ. ಆ ಟೈಮಲ್ಲಿ ಟ್ರೇಡಿಂಗ್ ಹೇಗಾಗ್ತಿತ್ತು ಗೊತ್ತಾ? ಟ್ರೇಡರ್ಸ್ ಜೋರಾಗಿ ಪ್ರೈಸಸ್ ಹೇಳ್ತಿದ್ರು, ಪೇಪರ್ ಶೇರ್ ಸರ್ಟಿಫಿಕೇಟ್ ಎಕ್ಸ್ಚೇಂಜ್ ಮಾಡ್ತಿದ್ರು. ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋಕ್ಕೆ ಸರಿಸುಮಾರು 1 ವಾರ ಆದ್ರೂ ಆಗ್ತಾ ಇತ್ತು. ಇವತ್ತು ಸೆಕೆಂಡ್ಸ್ ಅಲ್ಲಿ ಶೇರ್ ಪರ್ಚೇಸ್ ಮಾಡ್ತೀವಿ. 1947ರ ನಂತರ ಇಂಡಿಯಾ ಇಂಡಿಪೆಂಡೆಂಟ್ ಆಯಿತು. ಹೊಸದಾಗಿ ತುಂಬಾ ಕಂಪನಿ ಸ್ಟಾರ್ಟ್ ಆದವು. ಸ್ಟೀಲ್, ಬ್ಯಾಂಕ್, ಸಿಮೆಂಟ್, ಇಂಜಿನಿಯರಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಳಿಗೆ ಗ್ರೋತ್ ಆಗಲಿಕ್ಕೆ ದುಡ್ಡಿನ ಅವಶ್ಯಕತೆ ಇತ್ತು. ಜನರು ಇನ್ವೆಸ್ಟ್ ಸ್ಟಾರ್ಟ್ ಮಾಡಿದ್ರು. ಸ್ಟಾಕ್ ಮಾರ್ಕೆಟ್ ಕೂಡ ಸ್ಲೋ ಆಗಿ ಗ್ರೋ ಆಯಿತು. 1990ರಲ್ಲಿ ಇಂಡಿಯಾ ಸ್ಟಾಕ್ ಮಾರ್ಕೆಟ್ಗೆ ದೊಡ್ಡ ಚೇಂಜಸ್ ಬಂತು. ಕಂಪ್ಯೂಟರ್ ಟ್ರೇಡಿಂಗ್ ಸ್ಟಾರ್ಟ್ ಆಯಿತು. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ NSE ಸ್ಟಾರ್ಟ್ ಆಯಿತು. ಡಿಮ್ಯಾಟ್ ಅಕೌಂಟ್ ಬಂದ್ಮೇಲೆ ಪೇಪರ್ ಶೇರ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಡಿಸಪಿಯರ್ ಆಯಿತು. ಇವತ್ತು ಮೊಬೈಲ್ ಫೋನ್ ಇಂದ 2 ನಿಮಿಷದಲ್ಲಿ ಅಕೌಂಟ್ ಓಪನ್ ಮಾಡಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು. ಇವತ್ತು ಇಂಡಿಯಾ ವರ್ಲ್ಡ್ ನ ಬಿಗ್ಗೆಸ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು. ಲಕ್ಷಗಳಲ್ಲ, ಕ್ರೋರ್ಸ್ ಆಫ್ ಇನ್ವೆಸ್ಟರ್ಸ್ ಡೈಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಕಂಪನೀಸ್ ಸ್ಟಾಕ್ ಮಾರ್ಕೆಟ್ ಮೂಲಕ ಮನಿ ರೇಸ್ ಮಾಡ್ತಾರೆ. ಇನ್ವೆಸ್ಟರ್ಸ್ ವೆಲ್ತ್ ಕ್ರಿಯೇಟ್ ಮಾಡ್ತಾರೆ. ಫ್ರೆಂಡ್ಸ್, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಗ್ಯಾಮ್ಲಿಂಗ್ ಅಲ್ಲ, ಇದೊಂದು ಕಂಪನೀಸ್ ಮತ್ತು ಇನ್ವೆಸ್ಟರ್ಸ್ ಇಬ್ಬರು ಟುಗೆದರ್ ಗ್ರೋ ಆಗ್ಲಿಕ್ಕೆ ಕ್ರಿಯೇಟ್ ಮಾಡುವ ಒಂದು ಸಿಸ್ಟಮ್. ಇದೇ ಸ್ಟಾಕ್ ಮಾರ್ಕೆಟ್ನ ರಿಯಲ್ ಸ್ಟೋರಿ. ನಿಮ್ಗೆ ಈ ಸ್ಟೋರಿ ಇಷ್ಟ ಆಯ್ತಾ? ಈಗಲೇ ಸ್ಟಾಕ್ ಅಂಡ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾಕೆ ಅಂದ್ರೆ ಜ್ಞಾನವೇ ಮಹಾಶಕ್ತಿ. ಆರ್ಥಿಕ ಸ್ವಾತಂತ್ರ್ಯದ ಮೊದಲ ಹೆಜ್ಜೆ ಸರಿಯಾದ ಹೂಡಿಕೆ. ನಮಸ್ಕಾರ.